ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಪುನರ್ಪುಳಿ ಅಂದರೆ ಈ ಕೋಕಂ ಇದರ ಎಲೆಗಳನ್ನು ಬಳಸಿಕೊಂಡು ಮಾಡುವಂಥ ಒಂದು ಚಟ್ನಿ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಬನ್ನಿ, ಇವಾಗ ಮೊದಲು ಆ ಪುನರ್ಪುಳಿಯ ನಾವು ಎಲೆಗಳನ್ನು ಸಂಗ್ರಹಿಸಿಕೊಳ್ಳುವ. ನಾವು ಇವಾಗ ಇದರ ಎಲೆಗಳನ್ನು ಸಂಗ್ರಹಿಸಿಕೊಳ್ಳಬೇಕು. ಈ ಎಲೆಗಳು ಈ ಪುನರ್ಪುಳಿಯಂತೆ ಹುಳಿ ರುಚಿಯನ್ನು ಹೊಂದಿರ್ತವೆ. ಈ ಪುನರ್ಪುಳಿ ಸೊಪ್ಪನ್ನು ಈ ಹುಣಸೆ ಹುಳಿಗೆ ಪರ್ಯಾಯವಾಗಿ ಹಿಂದೆ ಬಳಸ್ತಿದ್ರು. ಇದನ್ನು ಈ ಹುಳಿ ರುಚಿಗಾಗಿ ಈ ಸಾಂಬಾರು, ಪಲ್ಯ ಮೊದಲಾದಕ್ಕೆಲ್ಲ ಹಾಕ್ತಿದ್ರು. ನಾವು ಇವಾಗ ಹುಣಸೆ ಹುಳಿಯ ಬದಲಿಗೆ ಈ ಟೊಮೆಟೊವನ್ನು ಕೂಡ ಹಾಕ್ತೇವಲ್ಲ, ಅದೇ ರೀತಿ ಇದನ್ನು ನಾವು ಹಿಂದಿನ ಹಿರಿಯರೆಲ್ಲ ಹುಣಸೆ ಹುಳಿ ಬದಲಿಗೆ ಈ ಪುನರ್ಪುಳಿ ಎಲೆಯನ್ನು ಕೂಡ ಬಳಸ್ತಿದ್ರು. ಈ ಪುನರ್ಪುಳಿ ಎಲೆಯ ಚಟ್ನಿಯ ಸೇವನೆಯಿಂದ ಈ ಪಿತ್ತಾದಿಕ್ಯ ನಿವಾರಣೆ ಆಗ್ತದೆ. ಈ ಆಷಾಢ ಮಾಸ ಅಂದರೆ ಕರ್ಕಾಟಕ, ಈ ಆಟಿ ತಿಂಗಳಿನಲ್ಲಿ ಈ ಕೆಲವರಿಗೆ ಈ ಪಿತ್ತದ ಸಮಸ್ಯೆ ಎಲ್ಲ ಕಾಡ್ತದೆ. ಅಂಥ ಸಂದರ್ಭದಲ್ಲಿ ನಾವು ಈ ಪುನರ್ಪುಳಿ ಎಲೆಯ ಚಟ್ನಿಯ ಸೇವನೆಯಿಂದ ಆ ಪಿತ್ತದ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು. ಮತ್ತು ಈ ಕೆಲವರಿಗೆ ಈ ಜ್ವರ ಬಂದು ಈ ಬಾಯಿಯ ರುಚಿ ಹೊರಟು ಹೋಗಿರ್ತದೆ. ಅಂಥ ಸಂದರ್ಭದಲ್ಲಿ ಕೂಡ ಇದರ ಚಟ್ನಿಯ ಸೇವನೆಯಿಂದ ಆ ಬಾಯಿ ರುಚಿಗೆ ಕೂಡ ಇದು ಒಳ್ಳೆಯದಾಗ್ತದೆ. ಇದನ್ನು ನೀವು ಆಷಾಢ ಮಾಸ ಅಂತಲ್ಲ, ಬೇರೆ ಸಮಯದಲ್ಲಿ ಕೂಡ ಇದರ ಚಟ್ನಿ ಸಾರು ಎಲ್ಲ ಮಾಡಿ ಸೇವನೆ ಮಾಡ್ಬೋದು. ಮತ್ತು ನಾನು ಹಿಂದೆ ಕೂಡ ಹೇಳಿದ್ದೆ, ಈ ಪುನರ್ಪುಳಿಯ ಒಣಗಿಸಿದ ಸಿಪ್ಪೆಯನ್ನು ನಾವು ಹಿಂದಿನ ದಿವಸ ರಾತ್ರಿ ನೀರಿನಲ್ಲಿ ಹಾಕಿಟ್ಟು ಮರು ದಿವಸ ಅದರ ನೀರಿಗೆ ಉಪ್ಪು ಹಾಕಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ನಂತರ ಒಂದು ಅರ್ಧ ಗಂಟೆ ಯಾವುದೇ ಆಹಾರ ಎಲ್ಲ ಸೇವಿಸಬಾರ್ದು. ಇದರಿಂದ ಕೂಡ ಈ ಪಿತ್ತಾದಿಕ್ಯದ ಸಮಸ್ಯೆ ನಿವಾರಣೆ ಆಗ್ತದೆ. ಮತ್ತು ಅದರ ನೀರಿನಲ್ಲಿ ಹಾಕಿದಂತಹ ಈ ಸಿಪ್ಪೆಯನ್ನು ಜಜ್ಜಿ ಈ ನೆತ್ತಿ ಭಾಗಕ್ಕೆ ಹಾಕಬೇಕು. ಈ ನೆತ್ತಿ ಭಾಗಕ್ಕೆ ಹಾಕುವುದರಿಂದ ಕೂಡ ಈ ಪಿತ್ತದ ಸಮಸ್ಯೆ ನಿವಾರಣೆ ಆಗ್ತದೆ. ಅಥವಾ ಈ ಸೊಪ್ಪಿನಿಂದ ಕೂಡ ನೀವು ಈ ಚಟ್ನಿ ಸಾಂಬಾರೆಲ್ಲ ಮಾಡಿ ಸೇವಿಸ್ಬೋದು. ನಾನು ಇವಾಗ ಇದರಿಂದ ಯಾವ ರೀತಿಯಾಗಿ ಚಟ್ನಿ ರೆಸಿಪಿಯನ್ನು ಮಾಡೋದಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ನೋಡಿ, ಇವಾಗ ಈ ಪುನರ್ಪುಳಿ ಎಲೆಗಳನ್ನು ನಾವು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಇವಾಗ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಡ್ತಿದ್ದೇನೆ. ನೋಡಿ, ಇವಾಗ ಈ ಪುನರ್ಪುಳಿ ಎಲೆಗಳನ್ನು ನಾವು ಬಾಣಲೆಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಬಾಡಿಸಿಕೊಳ್ಬೇಕು. ಇದನ್ನು ನಾವು ತುಂಬ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಬಾಡಿಸಿಕೊಂಡ್ರೆ ಸಾಕು. ಅಥವಾ ನೀವು ಇದನ್ನು ಬೇಯಿಸಿಕೊಂಡು ಕೂಡ ಚಟ್ನಿ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು. ನೋಡಿ, ಇವಾಗ ಹಸಿರಿದ್ದಂಥ ಎಲೆಗಳೆಲ್ಲ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ಇದನ್ನು ನಾವು ಇದರಿಂದ ತೆಗೆಯುವ. ಇವಾಗ ಇಲ್ಲಿ ನಾನು 7 ಒಣಮೆಣಸನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ನಾನಿಲ್ಲಿ ಇವತ್ತು ಯಾವುದೇ ಎಣ್ಣೆಯನ್ನು ಬಳಸದೆ ಡ್ರೈ ಆಗಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಫ್ರೈ ಮಾಡಿಕೊಳ್ತಿದ್ದೇನೆ. ಒಣಮೆಣಸನ್ನು ಫ್ರೈ ಮಾಡಿ ಆಗಿದೆ. ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಎಣ್ಣೆ ತಗೊಂಡಿದ್ದೇನೆ. ಇವಾಗ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇವಾಗ ಒಂದು 4-5 ಸ್ವಲ್ಪ ಬೆಳ್ಳುಳ್ಳಿ ಅಂತ ತಗೊಂಡಿದ್ದೇನೆ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ನೋಡಿ, ಇವಾಗ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಅಂತ ತಗೊಂಡಿದ್ದೇನೆ. ಇವಾಗ ಇದಕ್ಕೆ ಸೇರಿಸಿಕೊಳ್ಳುವ. ಅದನ್ನು ಕೂಡ ಇದನ್ನು ಕೂಡ ನಾವು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಳ್ಳುವ. ನೋಡಿ, ಇವಾಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ಇದೇ ಪಾತ್ರೆಗೆ ಹಾಕಿಕೊಳ್ತಿದ್ದೇನೆ. ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಮಡಿಚಿಕೊಳ್ಳಿ.
ನೋಡಿ, ಬಿಸಿ ಆರಿದ ನಂತರ ನಾನು ಎಲ್ಲ ಮಸಾಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ. ಇವಾಗ ಅದಕ್ಕೆ ಚಿಟಿಕೆ ಅರಶಿನ ಪುಡಿಯನ್ನು ಹಾಕೊಳ್ತಿದ್ದೇನೆ. ಅದೇ ರೀತಿ ರುಚಿಗೆ ಉಪ್ಪು, ಇದಕ್ಕೆ ನಾವು ಹುಣಸೆ ಹುಳಿ ಎಲ್ಲ ಸೇರಿಸಲಿಕ್ಕಿಲ್ಲ, ಯಾಕೆಂದರೆ ಈ ಪುನರ್ಪುಳಿ ಎಲೆಯಲ್ಲಿ ಹುಳಿ ರುಚಿ ಇರುತ್ತದೆ. ಇನ್ನು ಅಗತ್ಯಕ್ಕೆ ತಕ್ಕಷ್ಟು ನೀರು. ಇದನ್ನು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಈ ಪುನರ್ಪುಳಿ ಸೊಪ್ಪಿನ ಚಟ್ನಿ ತಯಾರಾಗಿದೆ. ಇದು ಅನ್ನದ ಜೊತೆಗೆ, ದೋಸೆ, ಇಡ್ಲಿ, ಚಪಾತಿ ಜೊತೆಗೆಲ್ಲ ಒಂದು ಬೆಸ್ಟ್ ಆಗಿರುವಂಥ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ನಾವು ಈ ಪುನರ್ಪುಳಿ ಸೊಪ್ಪಿನ ಚಟ್ನಿ ಜೊತೆಗೆ ದೋಸೆಯನ್ನು ಟೇಸ್ಟ್ ಮಾಡುವ. ಸೂಪರ್ ಆಗಿದೆ. ಈ ಪುನರ್ಪುಳಿ ಎಲೆ ಚಟ್ನಿ ಮಾಡುವಾಗ ಆದಷ್ಟು ನಾವು ಇದರ ಎಲೆಯ ಇನ್ನೂ ಬಲಿತಿರದಂತಹ ಎಲೆಗಳನ್ನು ಬಳಸಿಕೊಂಡ್ರೆ ಒಳ್ಳೆಯದು. ತುಂಬ ಜಾಸ್ತಿ ಡಾರ್ಕ್ ಹಸಿರಾಗಿರುವಂಥ ಎಲೆಗಳು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೆ ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಪುನರ್ಪುಳಿಯ ಎಲೆಗಳನ್ನು ಬಳಸಿ ಯಾವ ರೀತಿಯಾಗಿ ಒಂದು ಚಟ್ನಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳುತ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.